ನಿಮ್ಮ ಹತ್ರ 1 ಎಕರೆ ಜಾಗ ಇತ್ತು, ಸ್ವಲ್ಪ ನೀರಿತ್ತು ಅಂದರೆ ವರ್ಷಕ್ಕೆ ಕನಿಷ್ಠ ಅಂದರೂ ಕೂಡ 3 ರಿಂದ 5 ಲಕ್ಷ ಆದಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ತೆಂಗುಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೀವು ಏನು ನೋಡ್ತಿದ್ರೋ ಇದು DJ ಕೊಕೊನೆಟ್ ಅಂತ ತಳಿ. ಇದು 1.5 ವರ್ಷ ಅಥವಾ 2 ವರ್ಷ ಆಗಿರ್ಬೋದು. ನೀರು ಚೆನ್ನಾಗಿ ಕೊಟ್ಟಿದ್ರೆ ಇದು ಇನ್ನೂ ಕೂಡ ಚೆನ್ನಾಗಿ ಬೆಳೀತಿತ್ತು. ಸೊ ನೀವು ಈ DJ ಕೊಕೊನೆಟನ್ನು 25 ಅಡಿಗೆ 25 ಅಡಿ ಹಾಕಬೇಕಾಗುತ್ತೆ. ಇದು ಡ್ವಾರ್ಫ್ ವೆರೈಟಿ, ಅಂದರೆ ಬೇಗ ಕಾಯಿ ಬರುತ್ತೆ. 2 ವರ್ಷದಿಂದ 3 ವರ್ಷದಲ್ಲಿ ಕಾಯಿ ಶುರುವಾಗುತ್ತೆ. ನೀವು 4 ವರ್ಷದಿಂದ ಫಸಲನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದು ಮರದಲ್ಲಿ ಕನಿಷ್ಠ ಅಂದರೂ ಕೂಡ 250 ರಿಂದ 350 ನೀವು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೊ ಆವ್ರೇಜ್ ಆಗಿ 300 ತೊಗೊಂಡ್ರು ಕೂಡ ಈಗ ಒಳ್ಳೆ ಮಾರ್ಕೆಟ್ ಪ್ರೈಸು 30 ರೂಪಾಯಿ ಇದೆ. 40 ರೂಪಾಯಿ, 50 ರೂಪಾಯಿ, 52 ರೂಪಾಯಿವರೆಗೂ ಕೂಡ ಕೆಲವೊಂದು ರೈತರಿಗೆ ಸಿಕ್ಕಿದೆ. ನಾವು 30 ರೂಪಾಯಿ ಇಟ್ಕೊಳ್ಳೋಣ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ 30 ರೂಪಾಯಿ ಇಟ್ಕೊಂಡ್ರು ಕೂಡ ನಿಮಗೆ 300 ಕಾಯಿಗಳಿಗೆ 9,000 ಆಗುತ್ತೆ. ಸೊ ಒಂದು ಮರಕ್ಕೆ 9,000 ಅಂದರೆ 70 ಮರಗಳು ಹಿಡಿತವೆ. ಸೊ ನಿಮಗೆ 6,75,000 ರೂಪಾಯಿ ಒಂದು ವರ್ಷದಲ್ಲಿ ಆದಾಯವನ್ನು ಮಾಡ್ಬೋದು ಈ DJ ಕೊಕೊನೆಟಿಂದ. ನೀವು ಅದರಲ್ಲಿ ಫಸಲನ್ನು ಅರ್ಧನೇ ಲೆಕ್ಕ ಹಾಕೊಳ್ಳಿ. ನೀವು ಫಸಲನ್ನು ಅರ್ಧ ಲೆಕ್ಕ ಹಾಕೊಂಡ್ರು ಕೂಡ 3,50,000ವರೆಗೂ ಆರಾಮಾಗಿ ಆದಾಯವನ್ನು ಮಾಡ್ಬೋದು. ಸೊ ಯಾರ್ಯಾರು ತೆಂಗು ಕೃಷಿಯನ್ನು ಮಾಡ್ಬೇಕಂತಿದ್ರು ಈ DJ ಕೊಕೊನೆಟನ್ನು ಹಾಕೊಳ್ಳಿ. ಇದು ಎಳ್ನೀರಿಗೂ ಆಗುತ್ತೆ, ಕೊಬ್ಬರಿಗೂ ಆಗುತ್ತೆ, ಮತ್ತು ಎಲ್ಲದಕ್ಕೂ ಆಗುತ್ತೆ, ಮತ್ತು ಹೈಯೆಸ್ಟ್ ಇಳುವರಿ. ನೀವು ಯಾವುದೇ ರಿಸರ್ಚನ್ನು ಮಾಡಿ ನೋಡಿ, ನಿಮಗೆ DJ ಕೊಕೊನೆಟೇ ಬೆಸ್ಟ್ ವೆರೈಟಿ ಅಂತ ಬರುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ಮತ್ತಷ್ಟು ಡೌಟ್ಸ್ ಇದ್ದರೆ ಈ ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಗಿಡಗಳು ಬೇಕಿದ್ರೆ ಅಥವಾ ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಸಜೆಷನ್, ಮುಂದಿನ ದಿನಗಳಲ್ಲಿ ಒಂದು ತೆಂಗಿನಕಾಯಿ 100 ರೂಪಾಯಿ ಆಗುವಂಥ ಚಾನ್ಸಸ್ ಇದೆ. ಸೊ ರೈತರು ಅಧಿಕ ಲಾಭವನ್ನು ಮಾಡಬೇಕಂದ್ರೆ ತೆಂಗು ಕೃಷಿಯನ್ನು ಮಾಡಿ, ಅದರಲ್ಲೂ ಕೂಡ ಹೈಬ್ರಿಡ್ಗೆ ಹೋಗಿ. ಯಾಕಂದರೆ ನೀವು ನಾಟಿ ವೆರೈಟಿಯನ್ನು ಹಾಕಿದ್ರೆ 5 ವರ್ಷ 6 ವರ್ಷ ಆಗುತ್ತೆ ಕಾಯಿ ಬರೋದು. ಹೈಬ್ರಿಡ್ ನಿಮ್ಗೆ 2 ರಿಂದ 3 ವರ್ಷ. ಅದರಲ್ಲೂ ಕೂಡ ಈ DJ ಕೊಕೊನೆಟ್ ಸುಪ್ರೀಂ ಅಂತ ಹೇಳ್ಬೋದು. ಅಂದರೆ ಇವ್ರದ್ದು ಸಾವಿರಾರು ಎಕರೆ ರಿಸರ್ಚ್ ಸೆಂಟರ್ಗಳಿದೆ. ಸೊ ಅದಕ್ಕೆ ಅವರು ಅಷ್ಟು ಬೆಸ್ಟ್ ಕ್ವಾಲಿಟಿ ತಳಿಗಳನ್ನು ಕೊಡ್ತಿರೋದು. ಆದರೆ ಇದರಲ್ಲಿ ಡಿಸಡ್ವಾಂಟೇಜ್ ಏನಪ್ಪ ಅಂದರೆ 40 ವರ್ಷಕ್ಕೆ ಇದು ಇಳುವರಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಆದರೆ ಈ 40 ವರ್ಷದಲ್ಲಿ ಏನು ನಾಟಿ ವೆರೈಟಿ 100 ವರ್ಷದಲ್ಲಿ ಕೊಡುತ್ತೋ ಅದಕ್ಕಿಂತ ಜಾಸ್ತಿ ಇಳುವರಿಯನ್ನು ಕೊಟ್ಟಿರುತ್ತೆ. ಸೊ 40 ವರ್ಷಕ್ಕೆ ಏನು ಮಾಡಬೇಕಪ್ಪ ಅಂದರೆ ಒಂದು 5 ವರ್ಷದ ಮೊದಲು ಈ ಗಿಡದ ಪಕ್ಕದಲ್ಲೇ ಇನ್ನೊಂದು ಹೊಸ ಗಿಡವನ್ನು ಉಣ್ತಾರೆ. ಸೊ ಇದೇ ಮೂಲಕ ರೈತರು ಅತಿ ಹೆಚ್ಚು ಆದಾಯವನ್ನು ಗಳಿಸುವಂಥ ಚಾನ್ಸಸ್ ತುಂಬ ಇದೆ. ಸೊ ದಯವಿಟ್ಟು ಎಲ್ಲರೂ ತೆಂಗು ಕೃಷಿ ಮಾಡೋರು ಈ DJ ಕೊಕೊನೆಟ್ ಬಗ್ಗೆ ಒಂದ್ಸಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ರೈತರಿಗೆ ಉಪಯೋಗವಾಗಲಿ.